ಬುದ್ಧವರಿಗೆ ಕೂಳಿಲ್ಲ, ಮರಗಿದವರಿಗೆ ಮಕ್ಕಳಿಲ್ಲ ಅಂತ ಗಾದೆ ಇದೆ. ಅದು ಇಂಥವ್ರು ನೋಡೇ ಮಾಡಿದ್ದು ಅಂತ ಅನ್ಸುತ್ತೆ. ಗಾದೆ ಮಾತು ವೇದಕ್ಕೆ ಸಮಾನ. ಆವತ್ತವಳು ಮಾಡಿದ ಪಾಪಕ್ಕೆ ಇವತ್ತಿನವರೆಗೂ ಶಿಕ್ಷೆ ಅನುಭವಿಸ್ತಾನೆ ಇದ್ದಾಳೆ. ಆ ದೇವಿ ಹತ್ರ ಕ್ಷಮೆ ಕೇಳ್ತಾನೇ ಇದ್ದಾಳೆ. ಬಾ. ಇದೇ ದಾನಮ್ಮ ಸೋಮನಾಥರು ಮದುವೆಯಾದ ಸ್ಥಳ. ಇವಳು ಮದುವೆ ದಿವಸನೇ ಆ ಕಾಲದಲ್ಲೇ 500 ಸಾಮೂಹಿಕ ಮದುವೆಗಳನ್ನ ಮಾಡಿದ್ಲು. ಆದ್ರೆ ಈ ಡ್ರೈ ಏರಿಯಾದಲ್ಲಿ ಏನಂತ ವಿಶೇಷ ಇದೆ ಅಂತ ಆ ಕಾಲದಲ್ಲಿ ಇಲ್ಲಿ ಮದ್ವೆ ಆದ್ರು? ಈ ಭೂಮಿಲಿ ವಿಶೇಷ ಇಲ್ಲದೆ, ಸತ್ವ ಇಲ್ಲದೆ ಯಾವ ಪುಣ್ಯಕ್ಷೇತ್ರವೂ ಪ್ರಸಿದ್ಧಿಗೆ ಬರಲ್ಲ. ಇದು ಅಂತರ್ಜಲ, ಕುಡಿ. ಮಿನರಲ್ ವಾಟರ್ಗಿಂತ ಚೆನ್ನಾಗಿರುತ್ತೆ. ಎಷ್ಟೇ ಬರಗಾಲ ಬಂದ್ರೂ ಈ ಜಲ ಮಾತ್ರ ಬತ್ತಿಲ್ಲ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಜೀವಗಂಗೆಯಾಗಿ ನಿಂತಿದ್ದಾಳೆ. ಇದು ಆ ದೇವಿ ಕೃಪೆನೆ. ಅಜ್ಜಿ, ಕತೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲ, ಆಮೇಲೆ ಎಲ್ಲಿಗೆ ಬಿಟ್ಟೆ ಪುಟ್ಟ? ಲಿಂಗಮ್ಮ ಕಲ್ಯಾಣಕ್ಕೆ ಹೋದ್ಲು. ಹೌದಲ್ವಾ? ಕಲ್ಯಾಣ, ಬಸವ ಕಲ್ಯಾಣ, 12ನೇ ಶತಮಾನದ ಕಾಲ. ಕನ್ನಡ ಕಸ್ತೂರಿ ಕನ್ನಡವಾದ ಉಜ್ವಲ ಕಾಲ. ದಾನಮ್ಮ ಬಸವೇಶ್ವರ ನೋಡ್ಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡು ಕಲ್ಯಾಣಕ್ಕೆ ಹೋದ್ಲು. ಆದ್ರೆ ದಾರಿಲಿ ರೋಗದಿಂದ ನರಳ್ತಾ ಇದ್ದ ಬಡವಿಯೊಬ್ಬಳ ಸೇವೆ ಮಾಡ್ತಾ ಅವಳ ಗುಡಿಸಲಲ್ಲೇ ನಿಂತಳು. 4-6 ವರ್ಷಗಳಿಂದ ತಲೆಮರೆಸ್ಕೊಂಡು ಹೋದ ಆಕೆಯ ಗಂಡನನ್ನು ಹುಡುಕಿಸಿ ಕರ್ಕೊಂಬಂದು ಸೇರಿಸಿ ಯಾವತ್ತೂ ಈ ತಪ್ಪು ಮಾಡಬೇಡಿ ಅಂತ ಹೇಳಿ ಹರಸಿದ್ಲು. ಆ ದಂಪತಿಗಳು ಆವತ್ತಿನಿಂದ ಕೊನೆಯವರೆಗೂ ದಾನಮ್ಮನ ಸೇವೆಯಲ್ಲೇ ನಿರತರಾಗಿದ್ರು. ಹಸಿದು ಬಂದವರಿಗೆ, ಸಾಧು ಸಜ್ಜನರಿಗೆ ನಿತ್ಯ ದಾಸೋಹ ಮಾಡ್ತಾ ಇದ್ಲು. ಈ ದಿನನಿತ್ಯದ ಕಾಯಕವನ್ನ ಮಹಾಶರಣ ಮೋಳಿಗೆ ಮಾರಯ್ಯನವರು ಮರೆಯಲ್ಲಿ ನಿಂತ್ಕೊಂಡೇ ನೋಡಿ ಆನಂದ ಪಡ್ತಾ ಇದ್ರು. ದಾನಮ್ಮನಿಂದ ಸೇವೆ ಪಡ್ಕೊಂಡವರು ಕಾಣಿಕೆ ಏನಾದ್ರೂ ಕೊಟ್ರೆ ಅದನ್ನ ಮತ್ತೆ ದಾನಮ್ಮ ಬೇರೆಯವರಿಗೆ ದಾನ ಮಾಡ್ತಾ ಇದ್ರು. ಅವ್ರು ಏನು ಕಾಣಿಕೆ ಕೊಟ್ರು ಅಂತ ಕೂಡ ನೋಡ್ತಾ ಇರ್ಲಿಲ್ಲ. ಅವಳು ಬೇರೆಯವ್ರಿಗೆ ಕಾಣಿಕೆ ಕೊಡೋವಾಗ ತಾನು ಏನು ಕೊಡ್ತಾ ಇದ್ದೀನಿ ಅಂತ ಕೂಡ ನೋಡ್ತಾ ಇರ್ಲಿಲ್ಲ. ಮಣ್ಣಾದರೂ ಅವರದೇ, ಹೊನ್ನಾದರೂ ಅವರದೇ ಅನ್ನೋ ಉದಾತ್ತ ಭಾವನೆ ಅವಳಲ್ಲಿ ಮನೆ ಮಾಡಿತ್ತು. ಆ ಶಿವನ ಜೋಳಿಗೆ ಅವಳಿಗೆ ಕೊಡುವ, ನೀಡುವ ಅಕ್ಷಯ ಪಾತ್ರೆಯಾಗಿತ್ತು. ಹೀಗೆ ಅವಳ ಸೇವೆ ನಿರಂತರವಾಗಿ ನಡೆಯುತ್ತಿದ್ದಾಗ ಒಂದು ದಿನ ರಾತ್ರಿ ಕಾಶ್ಮೀರದ ಅರಸು ಮೋಳಿಗೆ ಮಾರಯ್ಯನವರು ತಮ್ಮ ದರ್ಶನದಿಂದ ಧನ್ಯಳಾದೆ ತಂದೆ. ಶರಣು ತಾಯಿ, ನನ್ನ ಪರಿಚಯ. ಕಾಶ್ಮೀರದ ಅರಸೊತ್ತಿಗೆಯನ್ನೇ ತೊರೆದು ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದ ಅನುಭಾವಿ ಶರಣರಾಗಿ ನಿತ್ಯ ನಡೆಯುವ ದಾಸೋಹ ಕಾರ್ಯಕ್ಕೆ ಕಟ್ಟಿಗೆಯನ್ನು ತಂದೊದಗಿಸುವ ಮಹಾಕಾಯಕ ಯೋಗಿ. ತಮ್ಮನ್ನು ಅರಿಯದವರು ಯಾರು ತಂದೆ? ಕಲ್ಯಾಣದಿಂದ ಬಹಳ ದೂರದಲ್ಲಿರೋ ಈ ಗುಡಿಸಿಲಿನಲ್ಲಿ ನಡೆಯುವ ನಿತ್ಯ ದಾಸೋಹಕ್ಕೆ ಸಾಕಾಗುವಷ್ಟು ಕಟ್ಟಿಗೆ ಇರುತ್ತಿತ್ತು. ಈ ಕಾರ್ಯ ನಿಮ್ಮದೇ ಇರಬೇಕೆಂದು ನನ್ನ ಮನಸ್ಸು ಹೇಳುತ್ತಿತ್ತು. ಇಂದು ಈ ಮಾತು ಸತ್ಯವಾಯಿತು. ಕಣ್ಣಿಗೆ ಕಂಡ ಕಾಯಕದಲ್ಲಿ ಕೈಗೂಡುವುದೇ ನಿಜ ನಿಜ ಧರ್ಮವೆಂದು ಶರಣರ ನುಡಿತಾಯೆ. ನಿತ್ಯ ನಿನ್ನ ದಾಸೋಹ ಕಾರ್ಯ, ನೊಂದವರ ಸೇವೆಯನ್ನು ನೋಡುತ್ತಿದ್ದೆ. ಈ ನಿನ್ನ ಕಾಯಕದಲ್ಲಿ ಇದು ನನ್ನ ಅಳಿಲು ಸೇವೆ ಲಿಂಗಮ್ಮ. ನನ್ನ ಹೆಸರು? ನಿನ್ನ ವಿಚಾರವೆಲ್ಲ ಗೊತ್ತು ತಾಯಿ. ಉಮರಾಣಿಯಿಂದ ಬಂದ ಮೇಲೆ ಬಸವಣ್ಣನವರನ್ನು ನೋಡಿಲ್ಲವೇ? ನೋಡಿದ್ದೇನೆ, ದೂರದಿಂದ ರಾಜಮಾರ್ಗದಲ್ಲಿ. ಆದರೆ
ಅವರ ಪಾದಸ್ಪರ್ಶಕ್ಕಾಗಿ ಕಾಯುತ್ತಿದ್ದೀನಿ ತಂದೆ. ಇಷ್ಟೊಂದು ಆಸೆಯನ್ನಿಟ್ಟುಕೊಂಡು ಅನುಭವ ಮಂಟಪಕ್ಕೇಕೆ ಬರಲಿಲ್ಲ ತಾಯಿ? ಬಸವಣ್ಣ ನೀನು ಬಚ್ಚಿಟ್ಟ ಬಂಗಾರವೇನು? ಅನುಭವ ಮಂಟಪವೆಂದರೆ ಮುಕ್ತ ಮನಸ್ಸಿನ ಮಹಾಮನೆ. ನೋಡುವ ಆಸೆ, ಹಂಬಲ ಬೇಕಾದಷ್ಟು. ಆದ್ರೆ ಆಸೆಗಿಂತ ಸೇವೆಯೇ ಮುಖ್ಯವೆಂದು ನನ್ನ ಆತ್ಮ ಹೇಳಿತು. ಆಸೆ ನೆರವೇರಿಸಿಕೊಳ್ಳಲು ಇನ್ನೂ ಬೇಕಾದಷ್ಟು ಸಮಯವಿದೆ. ಆದರೆ ಸೇವೆ ಮಾಡುವ ಅವಕಾಶ ಕೈತಪ್ಪಿ ಹೋದರೆ ಮತ್ತೆ ಸಿಗಲಾರದಲ್ಲವೇ ತಂದೆ? ಬಸವೇಶ, ನಿನ್ನ ಸಮಾನತೆಯ ಕಾಲದಲ್ಲಿ ಅಪ್ರತಿಮರೇ ಹುಟ್ಟಿದರಯ್ಯ. ಬರುತ್ತೇನೆ ತಾಯಿ, ನಿನ್ನ ಅಭೀಷ್ಟೆ ನೆರವೇರಲಿ. ಶರಣು. ಶರಣು. ತಂದನಾನಿತಾನ 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 ನೀನೊಲಿದಡೆ ಕೊರಡು ಕೊನರುದಯ್ಯ 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 ನೀನೊಲಿದಡೆ ಬರಡು ಹಯನ ಹೃದಯ ಹಯನ ಹೃದಯ ಹಯನ ಹೃದಯ ಹಯನ ಹೃದಯ ನೀನೊಲಿದಡೆ ಕೊರಡು ಕೊನರು. ಶರಣು ತಂದೆ, ಇವತ್ತು ನನ್ನ ಜನ್ಮ ಪಾವನವಾಯಿತು, ಪಾವನವಾಯಿತು. ಹೇಳು ತಾಯಿ, ಹೇಳು ತಾಯಿ. ಯಾಕೆ ತಾಯಿ ಕಣ್ಣೀರು? ಆನಂದದ ಕಣ್ಣೀರು ತಂದೆ. ಮೇಲು ಕೀಳು ಮುಟ್ಟು ಮಡಿ ಮೈಲಿಗೆಗಳನ್ನೆಲ್ಲ ಕಟ್ಟಿ ಮೇಲಿಟ್ಟು ಅಟ್ಟದ ಮೇಲಿದ್ದ ಸಹಬಾಳ್ವೆಯ ಸಮಾನತೆಯ ಸೂತ್ರವನ್ನು ನಿತ್ಯ ಶಿವ ಮಂತ್ರವನ್ನಾಗಿಸಿದ ಗುರುವೇ, ಕರುಣಾಳುವೆ, ನಿಮ್ಮ ಪಾದಧೂಳಿನಿಂದ ಧನ್ಯಳಾದೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದ ಮೇಲೆ ಈ ಹೊಗಳಿಕೆ ಏಕೆ ಬೇಕು ಲಿಂಗಮ್ಮ? ಎಲ್ಲವೂ ಶಿವಾರ್ಪಿತ. ಸಂಗಮನಾಥ ಕಲ್ಯಾಣಕ್ಕೆ ಬಂದು ಎಲೆಮರೆಯ ಕಾಯಿಯ ಹಾಗೆ ದೀನ ದಲಿತರ ನೊಂದವರ ಸೇವೆ ಮಾಡುವ ಈ ನಿನ್ನ ಕಾಯಕವನ್ನು ಕಂಡು ಮನ ತುಂಬಿತು ತಾಯಿ. ಮೋಳಿಗೆ ಮಾರಯ್ಯನವರು ನಿನ್ನ ವೃತ್ತಾಂತವನ್ನೆಲ್ಲ ಹೇಳಿದ್ದಾರೆ ತಾಯಿ. ಕಣ್ಣು ಅರಿಯದ್ದನ್ನು ಕರುಳು ಅರಿಯಬಾರದೆ ಬಸವಣ್ಣ ಎಂದು ಎಚ್ಚರಿಸಿದ ನನ್ನ ಚೆನ್ನ ಬಸವಣ್ಣನ ಮಾತನ್ನು ಪದೇ ಪದೇ ನನ್ನ ರಾಜಕಾರಣ ಕರ್ತವ್ಯದಲ್ಲಿ ಮರೆತೆ. ಅಂತೂ ಮಹಾಶಿವಶರಣೆಯಾದ ನಿನ್ನ ದರ್ಶನವಾಗಿದ್ದು ನನ್ನ ಪುಣ್ಯ ತಾಯಿ, ನನ್ನ ಪುಣ್ಯ. ಕುಳಿತುಕೊಳ್ಳಿ ಅಣ್ಣ. ನೀನು ಕುಳಿತುಕೋ ತಾಯಿ, ತಾವು ಕುಳಿತುಕೊಳ್ಳಿ. ಲಿಂಗಮ್ಮ, ನೀನು ಅನುಭವ ಮಂಟಪಕ್ಕೇಕೆ ಬರಲಿಲ್ಲ? ನಾನು ಉಮರಾಣಿಯಿಂದ ಬಂದಿದ್ದೆ ತಮ್ಮನ್ನ, ಪ್ರಭುದೇವರನ್ನ, ಅಕ್ಕ ಮಹಾದೇವಿಯರನ್ನ, ಅಸಂಖ್ಯಾತ ಶರಣರನ್ನ ನೋಡಬೇಕೆಂದು. ಆದರೆ ರಾಜಮಾರ್ಗದಲ್ಲಿ ಒಮ್ಮೆ ನಿಮ್ಮನ್ನು ನೋಡಿದೆ. ನನ್ನ ಕಣ್ಣು ಪಾವನವಾಯಿತು. ಅನುಭವ ಮಂಟಪಕ್ಕೆ ಬರಬೇಕೆನ್ನುವ ನನ್ನ ಆಸೆ ಇಂದು ನಾಳೆ ಇಂದು ನಾಳೆ ಎಂದು ಹೀಗೆ ದಿನಗಳು ಕಳೆದದ್ದೇ ತಿಳಿಯಲಿಲ್ಲ. ಅಲ್ಲಿ ಹೇಳುವ ನುಡಿಯನ್ನು ನೀನಿಲ್ಲಿ ನಡೆದೇ ತೋರಿಸುತ್ತಿರುವೆಯಲ್ಲ ತಾಯಿ. ಅನುಭವ ಮಂಟಪಕ್ಕೆ ಬರಲು ಇಲ್ಲಿಯ ನಿನ್ನ ಕಾಯಕವೆಲ್ಲ ಕಟ್ಟಿ ಹಾಕಿರಬೇಕಲ್ಲವೇ? ಮಾರೇನವರೇ, ಲಿಂಗಮ್ಮನಿಗೆ ಇಂದೇ ಪ್ರಭುದೇವರ ಅಕ್ಕ ಮಹಾದೇವಿ ದರ್ಶನ ಮಾಡಿಸಿರಿ. ಆಗಬಹುದು. ಅಣ್ಣ, ನನ್ನ ಮನಸ್ಸಿನಲ್ಲಿ ಉತ್ತರವೇ ಸಿಗಲಾರದ ಕೆಲವು ಜಿಜ್ಞಾಸೆಯ ಪ್ರಶ್ನೆಗಳಿವೆ. ತಮ್ಮಿಂದ ಉತ್ತರ ಕೇಳಬೇಕೆಂದು ಆಸೆಯಾಗಿದೆ ತಂದೆ. ಕೇಳು ತಾಯಿ. ಕಟ್ಟಿಗೆ ತುಂಡು ಯಾವುದಾದರೇನು, ಅದನ್ನು ಕಲ್ಲಿನ ಮೇಲೆ ತೀಡಿದಾಗಲಲ್ಲವೇ ಅದು ಗಂಧವೋ ನಿರ್ಗಂಧವೋ ಎಂದು ತಿಳಿಯುವುದು. ಕ್ರಾಂತಿ ಎಂದರೇನು? ಒಂದು ಸತ್ಯದ ವಜ್ರದ ಹೊಳಪನ್ನ ಕೇವಲ ತಮ್ಮ ಭಾಗಕ್ಕಷ್ಟೇ ಹೊಳೆಯುವಂತಿಟ್ಟುಕೊಂಡು ತಮ್ಮ ಎದುರಿಗಿದ್ದವರ ಕಡೆ ಅಜ್ಞಾನದ ಜಿಡ್ಡು ಹಚ್ಚುತ್ತಿರುವವರ
ಸಂಕುಚಿತ ಭಾವನೆಗಳ ಕಲ್ಮಶ ಕಳೆಯುವುದೇ ಕ್ರಾಂತಿ. ಈ ಕ್ರಾಂತಿ ಎಂಬ ಕಿಚ್ಚಿಗೆ ಮೊದಲು ಕ್ರಾಂತಿಕಾರರೇ ಬಲಿಯಾಗುವರೆಂದು ಇತಿಹಾಸವೇ ಹೇಳುತ್ತದಲ್ಲವೇ ತಂದೆ? ಸಾವಿಗಂಜಿ ಕ್ರಾಂತಿ ಬಿಟ್ಟವರಾರು ತಾಯಿ ಈ ನೆಲದಲ್ಲಿ? ಶತಶತಮಾನಗಳಿಂದ ತಲೆ ಎತ್ತದೆ ನೆಲವನ್ನೇ ನೋಡುತ್ತಿರುವ ಅಮಾಯಕರು ತಲೆ ಎತ್ತಿ ನಿಲ್ಲಬೇಕೆಂಬುದೇ ಸತ್ಯ ಶರಣರ ಸಂಗ್ರಾಮದ ಉಸಿರು. ನನ್ನ ಆತ್ಮ ನನ್ನ ಗುರಿ ಕಂಡಿತು ತಂದೆ. ಇನ್ನು ನನ್ನ ಜೀವಿತ ಕಾಲವೆಲ್ಲ ನೊಂದವರ ಸೇವೆಗೆ ಮೀಸಲು. ಲಿಂಗಮ್ಮ, ಕಲ್ಯಾಣದಲ್ಲಿ ಅನ್ನದಾಸೋಹಿಗಳಿದ್ದಾರೆ, ಜ್ಞಾನದಾಸೋಹಿಗಳಿದ್ದಾರೆ, ಕಾಯಕನಿಷ್ಠ ಶರಣರಿದ್ದಾರೆ, ವಚನಕಾರರೂ ಇದ್ದಾರೆ. ಆದರೆ ನೀನು ಜನರ ಕಷ್ಟಗಳನ್ನು ಪರಿಹರಿಸಲು ಸಿದ್ದರಾಮರಿಂದ ಪಡೆದ ದೃಷ್ಟಿಯೋಗದ ಫಲವನ್ನೂ ನೀಡುತ್ತಿರುವೆ. ಇನ್ನು ಮುಂದೆ ನೀನು ಲಿಂಗಮ್ಮನಲ್ಲ, ದಾನದಾಸೋಹಿ ದಾನಮ್ಮ ಎಂದು ಪ್ರಖ್ಯಾತಳಾಗು. ತಾಯಿಗೆ